ಸರ್, ಪೋಷಕರಲ್ಲಿ ಹಲವು ಅನುಮಾನಗಳು ಮನೆ ಮಾಡಿವೆ ಅಂತ ನನಗನ್ಸುತ್ತೆ. ನಮ್ಮ ಸರ್ಕಾರಿ ಶಾಲೆಗಳಿಗೂ ಖಾಸಗಿ ಶಾಲೆಗಳಿಗೂ ಹೋಲಿಕೆ ವ್ಯತ್ಯಾಸಗಳನ್ನು ಗಮನಿಸಿದ್ರೆ ನಮ್ಮ ಶಾಲೆಯಲ್ಲಿ ನೈಸರ್ಗಿಕ ಶಿಕ್ಷಣ ಸಿಗುತ್ತೆ ಮಕ್ಕಳಿಗೆ. ಪೋಷಕರು ನಮ್ಮ ಸರ್ಕಾರಿ ಶಾಲೆ ಕಡೆ ಹೆಚ್ಚಿನ ಆಸ್ಥೆ ವಹಿಸಬೇಕು ಅಂತ ನಾನು ಅವರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಚೆನ್ನಾಗಿಲ್ಲ ಅಂತ ಬರ್ತಾ ಇದ್ರು, ಏನಕ್ಕೆ ಬರ್ತಾ ಇದೆ ಸರ್? ಗುಣಮಟ್ಟದ ಶಿಕ್ಷಣ ಇಲ್ಲ ಅಂತ ಯಾವುದೇ ದೃಷ್ಟಿಕೋನದಲ್ಲೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮಗೆ ಬಂದಿರೋ ಟೆಕ್ಸ್ಟ್ ಬುಕ್ಕು, ಅವ್ರಿಗೆ ಬಂದಿರೋ ಟೆಕ್ಸ್ಟ್ ಬುಕ್ಕು, ಸಿಲೆಬಸ್ಸು ಎಲ್ಲ ಒಂದೇ ಇರುತ್ತೆ. ಈಗ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಇಂಗ್ಲೀಷ್ ಮೀಡಿಯಮ್ ಇದೆ, ಕನ್ನಡ ಮೀಡಿಯಮು ಇದೆ, ಅಲ್ಲೂ ಕೂಡ ಎರಡೂ ಇದೆ. ಆದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಿಗುವಂಥ ಸೌಲಭ್ಯಗಳು ಅಲ್ಲಿ ಸಿಗ್ತಾ ಇಲ್ಲ. ನಮ್ಮ ಸರ್ಕಾರಿ ಶಾಲೆಗಳ ಉನ್ನತೀಕರಣ ಆದರೆ ಬಡತನ ಅಥವಾ BPL ಕಾರ್ಡ್ ಇರುವಂಥ ಮಕ್ಕಳು, ಟ್ಯಾಲೆಂಟ್ ಇರುವಂಥ ಮಕ್ಕಳು ಮುಂದೆ ಓದಿ ಉತ್ತಮ ಜೀವನವನ್ನು ರೂಪಿಸ್ಕೋಬೋದು. ಖಾಸಗಿ ಶಾಲೆಗಳಲ್ಲಿ ಟ್ಯೂಷನ್ಗಳನ್ನ ಮಾಡೋಕ್ಕೆ ಅವಕಾಶ ಇದೆ, ಅವರು ಟ್ಯೂಷನ್ನಿಗೆ ಮಕ್ಕಳನ್ನ ಕಳಿಸ್ತಾ ಇರ್ತಾರೆ. ನಮ್ಮಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಆದರೆ ನಾವು ಶಾಲಾ ನಂತರದ ಅವಧಿಯಲ್ಲಿ ಇಲಾಖೆ ನಿರ್ದೇಶನದಂತೆ ಈಗ ಅದನ್ನು ಮಕ್ಕಳಿಗೆ ಉಚಿತವಾಗಿ ಮಾಡ್ತಾಯಿದ್ದೇವೆ. ಖಾಸಗಿ ಶಾಲೆಗಳಲ್ಲಿ ಪ್ರತ್ಯೇಕ ಬಸ್ ಸೌಲಭ್ಯ ಇದೆ, ಶಾಲಾ ಬಸ್. ನಮ್ಮಲ್ಲಿ ಲೈನ್ ಬಸ್ಸಲ್ಲೇ ಮಕ್ಕಳು ಬರಬೇಕಾಗಿದೆ. ಲೈನ್ ಬಸ್ಸಲ್ಲಿ ಮಕ್ಕಳು ಬರುವಂಥ ವೇಳೆಯಲ್ಲಿ ಪೀಕ್ ಅವರ್ಸಲ್ಲಿ ಬ್ಯಾಗ್ ಹಾಕ್ಕೊಂಡು ಮಕ್ಕಳು ಬರೋದಿಲ್ಲ. ಅದಕ್ಕಾಗಿ ನನ್ನ ಒಂದು ಕಳಕಳಿಯ ಸಲಹೆ ಅಥವಾ ಸಣ್ಣ ಮನವಿ ಸರ್ಕಾರಕ್ಕೆ, ಶಾಲಾ ಅವಧಿಯಲ್ಲಿ ಒಂದು ರೌಂಡ್ ಬೆಳಗ್ಗೆ 8:00ವರೆಗೆ ಸಂಜೆ 4:00ವರೆಗೆ ಮಕ್ಕಳಿಗಾಗಿ ಒಂದೊಂದು ಸಿಂಗಲ್ ರೌಂಡ್ ಬಸ್ಗಳನ್ನು ಓಡಿಸಿದ್ರೆ ನಮ್ಮ ಶಾಲೆಗಳಿಗೆ ಮಕ್ಕಳು ಹೆಚ್ಚಳ ಆಗ್ತಾರೆ. ಈಗ ದಾನಿಗಳಿಂದ ನಮ್ಮ ಶಾಲೆಗೆ ಒಂದು ಬಸ್ ಸಿಕ್ಕಿದೆ. ಈ ಬಸ್ಸು ಈ ನಮ್ಮ ಶಾಲೆಯನ್ನು ಉಳಿಸಿದೆ, ಈ ಶಾಲೆಯ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸಿದೆ. ಇದರ ಅನುಭವದಿಂದಾಗಿ ನಾನು ಹೇಳ್ತಾ ಇದ್ದೇನೆ, ಪ್ರತಿ ಶಾಲೆಗೂ ನಮ್ಮ ಸರ್ಕಾರಿ ಬಸ್ಗಳು ಒಂದು ರೌಂಡು ಓಡಿಸಿದಾಗ ಇದು ತುಂಬ ಅನುಕೂಲ ಆಗುತ್ತೆ.